ಹಾಯ್ ನಮಸ್ಕಾರ. ಅಕ್ಟೋಬರ್ ತಿಂಗಳು ಬಂತು ಅಂದರೆ ದಸರಾ ಸಂಭ್ರಮಾಚರಣೆ ಹೇಗಿರುತ್ತೋ, ಡಿಸೆಂಬರ್ ತಿಂಗಳು ಬಂತು ಅಂದರೆ ನಮಗೆಲ್ಲ ತಟ್ ಅಂತ ನೆನಪಾಗೋದು ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ ಅಲ್ವಾ? ಎಸ್, ಜಿಂಗಲ್ ಬ್ಯಾಲ್ ಜಿಂಗಲ್ ಬ್ಯಾಲ್ ಜಿಂಗಲ್ ಆಲ್ ದ ಬ್ಯಾಲ್, ಇದೊಂದು ಎಲ್ಲ ಕಡೆನೂ ಕೇಳಿಸ್ತಾ ಇರುತ್ತೆ. ಸೊ ಈ ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ ಟೈಮಲ್ಲಿ ನಾವು ಸೀಕ್ರೆಟ್ ಸಾಂತಾ ಅಂತ ಒಂದು ಗೇಮ್ನ ಆಡ್ತೀವಿ. ಆ್ಯಕ್ಚುಲಿ ಈ ಗೇಮ್ ಕೊಡುವಂತಹ ಫುಲ್ ಮಜಾ ಏನು ಅಂತಂದರೆ, ನಮ್ಗೆ ಯಾರನ್ನ ಕಂಡ್ರೆ ಆಗೋದೇ ಇಲ್ವೋ, ಯಾರನ್ನ ಕಂಡ್ರೆ ಸಿಕ್ಕಾಪಟ್ಟೆ ಹುರ್ಕೊಂತೀವೋ, ಅವ್ರನ್ನ ನೋಡಿದ್ರೆ ಸಾಕು ಕೋಪ ಬರುತ್ತೆ ಅನಿಸುತ್ತೋ, ಅವ್ರ ಹೆಸರೇ ನಮಗೆ ಬಂದ್ಬಿಡುತ್ತೆ. ನಾವು ಅವ್ರಿಗೆ ಗಿಫ್ಟ್ ಕೊಡೋ ಥರ ಆಗುತ್ತೆ ಎಷ್ಟೊಂದು ಸಲ ಅಲ್ವಾ? ಆ್ಯಕ್ಚುಲಿ ಇದರಲ್ಲಿ ಒಂದು ಮೆಸೇಜ್ ಕೂಡ ಇದೆ. ಅಂದರೆ ಈ ಒಂದು ಎನಿಮಿಟಿ, ಆ ಒಂದು ಬೇಜಾರು, ಕೋಪ, ದ್ವೇಷ ಏನಿದೆ ಅದನ್ನೆಲ್ಲ ಇಲ್ಲಿಗೆ ಎಂಡ್ ಮಾಡಿ ಒಂದು ಹೊಸ ದಾರಿಯನ್ನು ಶುರು ಮಾಡಿ ಲೈಫ್ ಚೆನ್ನಾಗಿರುತ್ತೆ ಅಂತ ಒಂದು ಸ್ವೀಟ್ ಮೆಸೇಜನ್ನು ಈ ಒಂದು ಗೇಮ್ ಕೊಡುತ್ತೆ. ಫೈನಲಿ ನಾವೆಲ್ಲರೂ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಟೈಮ್ ಬಂದೇ ಬಿಡ್ತು. ಇವರಿಬ್ಬರು ವೈಟ್ ಆ್ಯಂಡ್ ವೈಟಲ್ಲಿ ಪ್ರೆಟಿಯಾಗಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾವಿರೋದೇ 4 ಜನ ಆಗಿರೋದ್ರಿಂದ ಯಾರು ಸೀಕ್ರೆಟ್ಸ್ ಅಂತ ಯಾರಾಗಿರ್ಬೋದು ಅಂತ ಗೆಸ್ಟ್ ಮಾಡೋದು ಅಷ್ಟೊಂದು ಕಷ್ಟ ಏನಲ್ಲ. ಬಟ್ ಸ್ಟಿಲ್ ನಮಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಆ್ಯಂಡ್ ಗಿಫ್ಟ್ಸ್ ತೊಗೊಳೋದಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಕೂಡ ಇತ್ತು. ಎಲ್ಲರೂ ಕೂಡ ಅವರ ಗಿಫ್ಟ್ಸ್ನ ತೊಗೊಂಡೋದ್ವಿ. ಇನ್ನೊಂದು ಕ್ರೇಜಿ ಥಿಂಗ್ ಅಂದರೆ ಯಾರು ಕೂಡ ತಪ್ಪಾಗಿ ಗೆಸ್ ಮಾಡಿದ್ದಿಲ್ಲ. ನನ್ನ ಸೀಕ್ರೆಟ್ಸ್ ಅಂತ ಇವರೇ ಇರ್ಬೋದು ಅಂತ ಎಲ್ಲರೂ ಕ್ಲಿಯರಾಗಿ ಗೆಸ್ ಮಾಡಿದ್ವಿ. ಬಟ್ ಒಬ್ಬರಿಗೆ ರಿವೀಲ್ ಮಾಡಿಲ್ಲ. ನಾವೇ ಒಂದು ಗೆಸ್ನ ಮಾಡ್ಕೊಂಡು ಇವರೇ ಅಂತ ಕಂಡಿಡ್ದ್ಬಿಟ್ವಿ. ನಾನಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯಿಂದ ಎಲ್ರಿಗಿಂತ ಫಸ್ಟು ಗಿಫ್ಟ್ನ ಅನ್ರ್ಯಾಪ್ ಮಾಡಿದೆ. ಎಲ್ಲದಕ್ಕಿಂತ ಕ್ರೇಜಿ ಥಿಂಗ್ ಏನಂದರೆ, ಗಿಫ್ಟ್ ರ್ಯಾಪ್ ಮೇಲೆ ಟು ದ ಅಪ್ಕಮಿಂಗ್ ಯೂಟ್ಯೂಬರ್ ಅಂತ ಬರೆದಿತ್ತು. ನನಗಂತೂ ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕ್ಯಾಚಿ ಆಗಿತ್ತು ಆ ಲೈನ್ಸು, ಹಾರ್ಟ್ ಟಚಿಂಗ್ ಅಂತ ಹೇಳ್ಬೋದು. ನನಗೆ ಸಿಕ್ಕಿದ ಗಿಫ್ಟ್ ಬಂದುಬಿಟ್ಟು ಒಂದು ಟಾಪು ಹಾಗೂ ಒಂದು ರೂಮ್ ಫ್ರೆಶ್ನರ್ ಸಿಕ್ತು. ಒಂದು ಪ್ರಿಟಿ ಫೇರ್ ಗಿಫ್ಟ್ ಇದು ಅಂತ ಹೇಳ್ಬೋದು. ಹಾಗೆ ನನ್ನ ವರ್ಕರ್ಸ್ಗೂ ಕೂಡ ಟಾಪ್ ಸಿಕ್ತು, ವ್ಯಾನಿಟಿ ಬ್ಯಾಗ್ಸ್ ಸಿಕ್ಕಿದೆ, ಕೆಲವ್ರಿಗೆ ಜುಮ್ಕಾ ಸೆಟ್ಸು, ಬ್ಯಾಂಗಲ್ಸು. ಹೆಣ್ಮಕ್ಳಿಗೆ ಅದಂದರೆ ತುಂಬ ಇಷ್ಟ ಆಗುತ್ತಲ್ಲ, ಎಲ್ಲರೂ ಕಣ್ಣು ಅದ್ರ ಮೇಲೆ ಹೋಗ್ತಾ ಇತ್ತು. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಗಿಫ್ಟ್ ಸಿಕ್ಕಿ ಎಲ್ಲರ ಮುಖ ಕೂಡ ಲೋಟಸ್ ಥರ ಹರಳು ಬಿಡ್ತು. ಹಾಗೇನೆ ದಿನಗಳು ಸಾಕ್ತಾ ಇರುತ್ತೆ, ಬಟ್ ಅದನ್ನು ನಾವು ಹೇಗೆ ಮೆಮೊರೇಬಲ್ ಮಾಡ್ಕೊತೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ಎಲ್ಲರೂ ಕೂಡ ಹ್ಯಾಪಿಯಾಗಿರಿ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್.